ಬರ್ರಿ ಬರ್ರಿ. ನೀವೆಲ್ಲ ಬಾಗ್ಲಾಗ ನಿಂದಿರೋದು ನನಗೆ ಗೊತ್ತಿಲ್ಲ ಅಂತ ಮಾಡಿರಿ. ಬರ್ರಿ 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 ನಿಂದಿರ್ರಿ. ಬೇಕಾ ಬೇಕಾ? ಅತ್ತೆ ನಿಮ್ಮಲ್ಲಿ ಇವನ್ನ ಯಾರಿಗೆ ಯಾಕೆ ಕೊಡಬೇಕು ಅಂತ ಹೇಳಿದ್ರೆ ಅದು ನನಗೆ ಸರಿ ಅನ್ಸಿದ್ರೆ ನಾನು ಇದನ್ನೆಲ್ಲ ಅವ್ರಿಗೆ ಕೊಡ್ತೀನಿ. ಹೌದು, ಇಷ್ಟೇ ಅಲ್ಲ, ಇನ್ನೂ ಎಷ್ಟೋ ಅದಾವ. ಕಂಪ್ನಿಯವ್ರಿಗೆ ಗೊತ್ತಾದ್ರೆ ಹೊಡ್ಕೊಂಡು ಹೋಗ್ತಾರೆ ಅಂತ ನಾನು ಬಡತನದ ನಾಟಕ ಆಡ್ತಿದ್ದೀನಿ. ಹೌದು, ನೋಡ್ತೀರಿ ಇನ್ನೇನು ಕಂಪ್ನಿಯವರು ದೇಶ ಬಿಡ್ತಾರೆ, ಆಗ ಅರಮನೆ ಹೆಂಗೆ ಮೆರೆಯುತ್ತೆ ಅಂತ. ಅತ್ತಿ, ಈ ಪೆಟ್ಟಿಗೆನ ನೀನ್ ನನಗ ಕೊಡ್ಬೇಕು. ಯಾಕಂದ್ರ ನೀನ್ ರಾಜಮಾತೆ ಆಗಿದ್ದಕ್ಕನ ಕಾಟಯ್ಯ ರಾಜರು ಯಾರು ಏನು ಅಂತ ನೋಡ್ದಂಗನ ನಾ ಮದ್ವೆ ಮಾಡ್ಕೊಂಡು ಬಂದೀನಿ. ಈ ಪೆಟ್ಟಿಗೆ ನನಗ ಸೇರ್ಬೇಕು. ಅತ್ತಿ, ಆ ವಜ್ರ ನನಗೆ ಸೇರ್ಬೇಕು. ಯಾಕಂದ್ರ ನಾನು ಹುಟ್ಟಾಕ ಮೊದ್ಲ ನೀನು ನಮ್ಮಪ್ಪ ಅವಾಗ ನಿಮ್ಗ ಹೆಣ್ಣು ಹುಟ್ಟಿದ್ರ ಈ ಅರಮನೆಗೆ ರಾಣಿ ಮಾಡ್ತೀನಿ ಅಂತ ಕೊಟ್ಟ ಮಾತನ್ನ ಉಳಿಸ್ಕೊಂಡಾಕಿ. ನೀನು ರಾಣಿ ಮಾಡ್ತೀನಿ ಅಂತ ಇಲ್ಲೇನು ಯಾರಿಗೂ ಹೇಳಿಲ್ಲ. ನಾನು ಈ ಮನೆ ರಾಣಿ. ಈ ರಾಣಿ ಕೊರಳಾಗ ಆ ವಜ್ರ ಇದ್ರ ಅರಮನೆಗೆ ಮತ್ತು ಈ ನಮ್ಮ ಸಂಸ್ಥಾನಿಕ ಶೋಭಿ. ಬೇಷ್ ಬೇಷ್. ಅತ್ತಿ, ಇವರೆಲ್ಲ ಈ ಮನೆಗೆ ಬರುವಾಗ ಬೆಳ್ಳಿ ಬಂಗಾರ ಅಷ್ಟೇ ತಂದಿರೋದು. ವಜ್ರ ತಂದಾಕಿ ನಾನೊಬ್ಬಕ್ಕೆ, ಅದಕ್ಕೆ ಈ ವಜ್ರ ನನಗೆ ಕೊಡಬೇಕು. ಬೆಳ್ಳಿ ಬಂಗಾರ ಏನಾದರೂ ಇದ್ರೆ ಇವರು ಕೊಡು, ನಾ ಬೇಡ ಅನ್ನಂಗಿಲ್ಲ. ಬೇಷ್. ಏ ಮಳ್ಳಿ, ನಿನಗೆ ಬೇಡವೇನೆ ವಜ್ರ? ಏ ಚೆಲ್ವಿ, ನಾನು ಯಾಕೆ ನಿನ್ನ ಕಾಲಿಗೆ ಬಿದ್ದುಬೇಡಲಿ? ನೀನು ರಾತ್ರಿ ಮಾಡೋ ಊಟದಾಗೋ ಇಲ್ಲ ಕುಡಿಯೋ ನೀರಾಗೋ ಮದ್ದು ಕಲಸಿ ಕುಡಿಸಿ ನಿನ್ನ ಸಾಯಿಸ್ತೀನಿ. ಆಮೇಲೆ ಸಣ್ಣ ಅಕ್ಕಿ ಅಂತ ಹೆಂಗಿದ್ರು ಅಕ್ಕಾರು ಪೆಟ್ಗಿನ ನನಗೆ ಕೊಡ್ತಾರೆ.